ಇವತ್ತು ನಮ್ಮ ಹತ್ರ ಇದೆ ವಿವೋನ ಬ್ರ್ಯಾಂಡ್ ನ್ಯೂ ಸ್ಮಾರ್ಟ್ ಫೋನ್. ಇದನ್ನ ವಿವೋದವರು ಲಾಂಚ್ ಮಾಡಿ ಸ್ವಲ್ಪ ದಿನ ಆಯ್ತು ಅಷ್ಟೇ, ಆದ್ರೆ ಇದು ಮಾರ್ಕೆಟ್ ಅಲ್ಲಿ ತುಂಬಾ ಹವಾ ಮಾಡ್ತಾ ಇದೆ. ನಾನ್ ಮಾತಾಡ್ತಾ ಇರೋದು ವಿವೋ T4 Pro 5G ಸ್ಮಾರ್ಟ್ ಫೋನ್. ಇದು ನಿಮ್ಗೆ 30,000 ರೂಪಾಯಿ ಒಳಗಡೆ ಸಿಗುತ್ತೆ. ಇದರಲ್ಲಿ 6500 mAh ಲಾರ್ಜರ್ ಬ್ಯಾಟರಿ ಇದೆ, ಆದ್ರೆ ಇದು ತುಂಬಾ ಸ್ಲಿಮ್ ಕೂಡ ಇದೆ. ಈ ವಿಡಿಯೋದಲ್ಲಿ ಇದನ್ನು ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೊ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಡೈರೆಕ್ಟ್ ಆಗಿ ಫೋನ್ ಸಿಗ್ತಾ ಇದೆ. ಅದ್ರ ಕೆಳಗಡೆ ಟ್ರಾನ್ಸ್ಪರೆಂಟ್ ಪೌಚ್, ಡಾಕ್ಯುಮೆಂಟೇಶನ್, 90 ವಾಟ್ಸ್ ಫಾಸ್ಟ್ ಚಾರ್ಜರ್, B2C ಕೇಬಲ್, ಸಿಮ್ ಎಜೆಕ್ಟರ್ ಟೂಲ್. ಈ ಫೋನ್ಗೆ ನೀವೇನು ತಗೊಳ್ಳೋ ಅವಶ್ಯಕತೆ ಇಲ್ಲ, ಒಂದು ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂಡ್ರೆ ಸಾಕು. ಇನ್ನು ಈ ಫೋನ್ ಬಗ್ಗೆ ಮಾತಾಡೋದಾದ್ರೆ ಇದು ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಆಗಿದೆ. ಇದರಲ್ಲಿ 6500 mAh ಲಾರ್ಜರ್ ಬ್ಯಾಟರಿ ಇದ್ರೂ ಇದು ಸ್ಲಿಮ್ ಫೋನ್ ಆಗಿದೆ. ಜೊತೆಗೆ ಇದು ಲೈಟ್ ವೇಟ್ ಕೂಡ ಆಗಿದೆ. ಇದು ಜಸ್ಟ್ 196 ಗ್ರಾಮ್ಸ್ ವೇಟ್ ಇದೆ ಮತ್ತು 7.8 mm ಥಿಕ್ನೆಸ್ ನ ಹೊಂದಿದೆ. ಈ ಫೋನ್ ತುಂಬಾ ಸ್ಲಿಮ್ ಆಗಿದೆ. ಇದರಲ್ಲಿ ಪಾಲಿಕಾರ್ಬನೇಟ್ ಬ್ಯಾಗ್ ಸಿಗುತ್ತೆ ಮತ್ತು ಇದರ ಸೈಡ್ ಪ್ಲಾಸ್ಟಿಕ್ ಫ್ರೇಮ್ ಇದೆ. ಆದ್ರೆ ಇದರ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಪ್ರೀಮಿಯಂ ಫೀಲ್ ಕೊಡುತ್ತೆ. ಈ ಫೋನ್ 2 ಕಲರ್ ಅಲ್ಲಿ ಲಾಂಚ್ ಆಗಿದೆ. ಈಗ ನಮ್ಮ ಹತ್ರ ಇರೋದು ನೈಟ್ರೋ ಬ್ಲೂ, ಇನ್ನು ಉಳಿದ ಕಲರ್ ನೋಡೋದಾದ್ರೆ ಬ್ಲೆಜಲ್ ಗೋಲ್ಡ್. ಈ 2 ಕಲರ್ ಅಲ್ಲಿ ಈ ಫೋನ್ ಕಲರ್ ಚೆನ್ನಾಗಿ ಕಾಣುತ್ತೆ ಮತ್ತು ಇದಕ್ಕೆ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಶನ್ ಕೂಡ ಸಿಗ್ತಾ ಇದೆ. ಇದು ಸ್ಟ್ರಾಂಗ್ ಆಗಿದೆ ಮತ್ತು ಇದು IP68 IP69 ರೇಟಿಂಗ್ ಸಿಗುತ್ತೆ. ಇದ್ರ ಮೇಲೆ ಸ್ವಲ್ಪ ನೀರು ಬಿದ್ದರೆ ಏನಾಗಲ್ಲ, ಇದನ್ನ ಅಂಡರ್ ವಾಟರ್ ಕೂಡ ಯೂಸ್ ಮಾಡಬಹುದು. ಈ ಫೋನ್ ಏನಾಗಲ್ಲ, ಆದ್ರೆ ಬ್ರ್ಯಾಂಡ್ ವ್ಯಾರಂಟಿ ಕೊಡಲ್ಲ. ಇನ್ನು ಈ ಫೋನ್ ಕೆಳಗಡೆ ಸಿಮ್ ಕಾರ್ಡ್ ಸ್ಲಾಟ್ ಇದೆ, ಮೈಕ್ರೋಫೋನ್ ಇದೆ, USB ಚಾರ್ಜಿಂಗ್ ಪೋರ್ಟ್ ಇದೆ, ಸ್ಪೀಕರ್ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಏನು ಇಲ್ಲ, ಆದ್ರೆ ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಇದೆ. ಮತ್ತು ಈ ಫೋನ್ ಮೇಲೆ ಮೈಕ್ರೋಫೋನ್ ಇದೆ, ಸ್ಪೀಕರ್ ಇದೆ, IR ಬ್ಲಾಸ್ಟರ್ ಸಿಗುತ್ತೆ. ಈ ಫೋನ್ ನಲ್ಲಿ ಡ್ಯೂಯಲ್ ಸ್ಪೀಕರ್ ಸಿಗ್ತಾ ಇದೆ. ಇದರ ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ, ಜೋರಾಗಿ ಕೇಳುತ್ತೆ. ಇದನ್ನ ನೀವೇ ಕೇಳಿ. ಈಗ ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6.77 ಇಂಚಸ್ FHD+ ಕಾರ್ಡ್ ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಇದರ ಬ್ಲೆಜಲ್ಸ್ ಕೂಡ ತುಂಬಾ ಕಡಿಮೆ ಇದೆ. ಇದನ್ನ ಅಲ್ಟ್ರಾ ಸ್ಲಿಮ್ ಬ್ಲೆಜಲ್ಸ್ ಅಂತಾನೆ ಹೇಳ್ಬೋದು. ಇದಕ್ಕೆ ಡೈಮಂಡ್ ಶೀಲ್ಡ್ ಗ್ಲಾಸ್ ಪ್ರೊಟೆಕ್ಷನ್ ಸಿಗ್ತಾ ಇದೆ ಮತ್ತು ಇದರಲ್ಲಿ 5000 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇದು ತುಂಬಾ ಬ್ರೈಟ್ ಆಗಿದೆ. ಇಂಡೋರ್ ಮತ್ತು ಔಟ್ಡೋರ್ ನಲ್ಲಿ ಚೆನ್ನಾಗಿ ಕಾಣುತ್ತೆ. ಜೊತೆಗೆ ಇದರಲ್ಲಿ HDR10+ ಸಪೋರ್ಟ್ ಕೂಡ ಇದೆ. ವೈಡ್ 1L1 ಕೂಡ ಸಿಗುತ್ತೆ. ಯೂಟ್ಯೂಬ್ ನಲ್ಲಿ 4K HDR ಕಂಟೆಂಟ್ ನ ನೋಡಬಹುದು. ಇದರ ಕಲರ್ಸ್ ಚೆನ್ನಾಗಿ ಬರುತ್ತೆ, ಡೀಟೇಲಿಂಗ್ ಆಗಿದೆ. ಜಾಸ್ತಿ ಕಂಟೆಂಟ್ ನೋಡೋರಿಗೆ ಈ ಫೋನ್ ನ ಡಿಸ್ಪ್ಲೇ ಇಷ್ಟ ಆಗುತ್ತೆ. ಇನ್ನು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 7 Gen 4 ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ಪವರ್ಫುಲ್ ಆಗಿದೆ. ಇದರಲ್ಲಿ 12 lakh+ ಆಂತಿಥ್ಯೂ ಸ್ಕೋರ್ ಕೂಡ ಇದೆ. ಇದರ ಆಂತಿಥ್ಯೂ ಸ್ಕೋರ್ ಚೆನ್ನಾಗಿದೆ ಮತ್ತು 95% CPU ಥ್ರಾಟಲ್ ಕೂಡ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ ಮತ್ತು ಇದರಲ್ಲಿ LPDDR4X ರ್ಯಾಮ್ ಮತ್ತು UFS 2.2 ಸ್ಟೋರೇಜ್ ಕೂಡ ಇದೆ. ಇದರ ರ್ಯಾಮ್ ಟೈಪ್, ಸ್ಟೋರೇಜ್ ಟೈಪ್ ಎಲ್ಲ ಓಕೆ, ಪರವಾಗಿಲ್ಲ. ಮತ್ತು ಇದರಲ್ಲಿ ನಾನು ಸ್ವಲ್ಪ ಗೇಮ್ಸ್ ಆಡಿದೆ. ನನ್ನ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. BGM ನಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಗ್ರಾಫಿಕ್ ನ ಇಡಬಹುದು. ಅಂದ್ರೆ ಇದರಲ್ಲಿ 60 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಗೇಮ್ಸ್ ಆಡಿದಾಗ ಫ್ರೇಮ್ ಡ್ರಾಪ್ ಆಗಲ್ಲ, ಲ್ಯಾಗ್ ಫೀಲ್ ಆಗಲ್ಲ, ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಗೇಮ್ಸ್ಗೋಸ್ಕರ ಈ ಫೋನ್ ಚೆನ್ನಾಗಿದೆ. ಈಗ ಇದರ ಸಾಫ್ಟ್ವೇರ್ ನ ನೋಡೋದಾದ್ರೆ ಈ ಫೋನ್ ಫನ್ ಟಚ್ OS 15 ಮತ್ತು Android 15 ನಲ್ಲಿ ಬರುತ್ತೆ. ಈ UI ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಇದರಲ್ಲಿ ಸ್ವಲ್ಪ ಫ್ರೀ ಇನ್ಸ್ಟಾಲ್ಡ್ ಆಪ್ಸ್ ಬರುತ್ತೆ, ಅದನ್ನ ನೀವು ಅನ್ಇನ್ಸ್ಟಾಲ್ ಮಾಡಬಹುದು. ಇದಕ್ಕೆ 4 ವರ್ಷ OS ಅಪ್ಡೇಟ್ ಸಿಗುತ್ತೆ ಮತ್ತು 6 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ಜೊತೆಗೆ ಇದರಲ್ಲಿ ಸ್ವಲ್ಪ AI ಫೀಚರ್ ಕೂಡ ಸಿಗುತ್ತೆ. ಸರ್ಕಲ್ ಟು ಸರ್ಚ್ ಇದೆ, ಗೂಗಲ್ ಜೆಮಿನಿ ಸಿಗುತ್ತೆ ಮತ್ತು ಇದರಲ್ಲಿ ಕಸ್ಟಮೈಸೇಷನ್ ಆಪ್ಷನ್ ಕೂಡ ಸಿಗುತ್ತೆ. ಇನ್ನು ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 50 MP OS ಮೇನ್ ಕ್ಯಾಮ್ರಾ ಇದೆ ವಿತ್ ಸೋನಿ IMX882 ಸೆನ್ಸರ್ ಇದೆ. 50 MP ಟೆಲಿಫೋಟೋ ಕ್ಯಾಮ್ರಾ ಸಿಗುತ್ತೆ, 2 MP ಬೊಕೆ ಕ್ಯಾಮ್ರಾ ಸಿಗುತ್ತೆ ಮತ್ತು 32 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಇದರಲ್ಲಿ 1x ಇಂದ 100x ಝೂಮ್ ವರ್ಗೂ ಸಪೋರ್ಟ್ ಸಿಗುತ್ತೆ. 1x ಅಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ. ಇದರಲ್ಲಿ ವೈಬ್ರೆಂಟ್ ಕಲರ್ಸ್ ಬರುತ್ತೆ. ಡೀಟೇಲ್ಸ್ ತುಂಬಾ ಚೆನ್ನಾಗಿದೆ. 100x ಝೂಮ್ ಫೋಟೋಸ್ ಕೂಡ ಚೆನ್ನಾಗಿದೆ. ಓವರ್ ಆಲ್ ಇದರ ಪ್ರೊಸೆಸಿಂಗ್ ಚೆನ್ನಾಗಿದೆ. ಇದು ಪೋರ್ಟ್ರೇಟ್ ಫೋಟೋಸ್ ಕೂಡ ಚೆನ್ನಾಗಿ ಬರುತ್ತೆ. ಡೈನಾಮಿಕ್ ರೇಂಜ್ ಚೆನ್ನಾಗಿದೆ, ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ ಮತ್ತು ಸೆಲ್ಫಿ ಫೋಟೋಸ್ ಅಲ್ಲಿ ಡೀಟೇಲ್ಸ್ ಪರವಾಗಿಲ್ಲ, ಚೆನ್ನಾಗಿದೆ. ಸ್ಕಿನ್ ಟೋನ್ ಚೆನ್ನಾಗಿದೆ, ಎಡ್ಜ್ ಡಿಟೆಕ್ಷನ್ ಕೂಡ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇನ್ನು ಇದರ ಫ್ರಂಟ್ ಮತ್ತು ಬ್ಯಾಕ್ ಕ್ಯಾಮ್ರಾ ಇಂದ 4K ವಿಡಿಯೋಸ್ 30 FPS ನಲ್ಲಿ ತೆಗೆಯಬಹುದು. ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ಡೀಟೇಲಿಂಗ್ ಆಗಿ ಬರುತ್ತೆ, ಸ್ಟೆಬಿಲೈಸೇಷನ್ ಚೆನ್ನಾಗಿದೆ, ಬ್ರೈಟ್ ವಿಡಿಯೋಸ್ ಬರುತ್ತೆ. ವಿವೋ ಫೋನ್ ನ ಕ್ಯಾಮ್ರಾ ಚೆನ್ನಾಗಿರುತ್ತೆ. ಇದರಲ್ಲಿ ಬೆಸ್ಟ್ ಕ್ಯಾಮ್ರಾ ಸಿಗುತ್ತೆ, ಯಾವುದೇ ಡೌಟ್ ಬೇಡ. ಇನ್ನು ಇದರಲ್ಲಿ 6500 mAh ಲಾರ್ಜರ್ ಬ್ಯಾಟರಿ ಸಿಗುತ್ತೆ. 90 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದು ತುಂಬಾ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ.
0 to 100% 1 ಅವರ್ ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ ಮತ್ತು ಇದು 2 ಡೇಸ್ ಫುಲ್ ಬ್ಯಾಟರಿ ಬ್ಯಾಕಪ್ ಕೊಡುತ್ತೆ. ಈ ಫೋನ್ 3 ವೇರಿಯಂಟ್ ನಲ್ಲಿ ಸಿಗ್ತಾ ಇದೆ. 8GB RAM 128GB ಸ್ಟೋರೇಜ್, 8GB RAM 256GB ಸ್ಟೋರೇಜ್ ಮತ್ತು 12GB RAM 256GB ಸ್ಟೋರೇಜ್. ನಿಮ್ಗೆ ಯಾವ ವೇರಿಯಂಟ್ ಬೇಕೋ ಆ ವೇರಿಯಂಟ್ ನ ತಗೊಳ್ಳಿ. ಈ ಫೋನ್ 30,000 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಓವರ್ ಆಲ್ ಈ ಫೋನ್ ಚೆನ್ನಾಗಿದೆ, ಲಾರ್ಜರ್ ಬ್ಯಾಟರಿ ಇದೆ, ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ, ಕ್ಯಾಮ್ರಾ ಚೆನ್ನಾಗಿದೆ, ಸ್ನ್ಯಾಪ್ ಡ್ರ್ಯಾಗನ್ 7 Gen 4 ಕೂಡ ಸಿಗುತ್ತೆ, ಇದರಿಂದ ಬೆಸ್ಟ್ ಪರ್ಫಾರ್ಮೆನ್ಸ್ ಸಿಗುತ್ತೆ. ಈ ಫೋನ್ ಚೆನ್ನಾಗಿದೆ, ನೀವು ತಗೊಳ್ಬಹುದು. ಈ ಫೋನ್ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.